ನರೇಗಲ್ ಹಲ್ಲೆ ಖಂಡಿಸಿ ಹಿಂದೂ ಜಾಗರಣ ಕಾರ್ಯಕರ್ತರ ಪ್ರತಿಭಟನೆ. ಆರೋಪಿಗಳನ್ನ ಬಂಧಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಆಗ್ರಹ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ದಿನ ನಡೆದ ಹಲ್ಲೆ ಘಟನೆಯನ್ನ ಖಂಡಿಸಿ ಹಿಂದೂ ಜಾಗರಣ ಕಾರ್ಯಕರ್ತರು ಹಾನಗಲ್ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದು, ಹಲ್ಲೆ ನಡೆಸಿದ ಎಲ್ಲ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಪ್ರಕರಣ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ರು. ಕಾರ ಹುಣ್ಣಿಮೆ ಅಂಗವಾಗಿ ಸಾಂಪ್ರದಾಯಿಕವಾಗಿ ನಡೆದ ಹೋರಿ ಮೆರವಣಿಗೆಯ ವೇಳೆ ಕ್ಷುಲ್ಲಕ ಕಾರಣವನ್ನಿಟ್ಟುಕೊಂಡು ಪೂರ್ವ ನಿಯೋಜಿತವಾಗಿ ಹಿಂದೂ ಯುವಕರ ಮೇಲೆ ಅನ್ಯ ಕೋಮಿನವರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ತಾಲೂಕಿನಲ್ಲಿ ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಇಂತಹ ಘಟನೆಗಳು ಮರುಕಳಿಸುತ್ತಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಲ್ಲದೆ ಪ್ರಕರಣದಲ್ಲಿ ಇದುವರೆಗೂ ಕೇವಲ 3 ಆರೋಪಿಗಳನ್ನ ಮಾತ್ರ ಬಂಧಿಸಿದ್ದು, ಇನ್ನು 20ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿರುವ ಶಂಕೆ ಇದ್ದು, ಇದರ ಹಿಂದೆ ಕಾಣದ ಕೈಗಳ ಕೈವಾಡವೂ ಇದೆ. ಹೀಗಾಗಿ ಪ್ರಕರಣವನ್ನ ಸಮಗ್ರವಾಗಿ ತನಿಖೆ ನಡೆಸಿ ಎಲ್ಲ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಒಂದೇ ದಿವಸ ಕಾರು ಹುಣ್ಣಿಮೆ ದಿವಸ ನಮ್ಮ 4 ಯುವಕರು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಹೋರಿ ಮೆರವಣಿಗೆ ಹಾಗೂ ಹೋರಿ ಪೂಜೆಯನ್ನು ಹಮ್ಮಿಕೊಂಡು ಒಂದು ಮಸೀದಿ ಎದುರಿಗೆ ಹೊರಟಿದ್ದಾರೆ ಅನ್ನೋ ಒಂದು ಕ್ಷುಲ್ಲಕ ಕಾರಣದಿಂದ ಮಾರಕಾಸ್ತ್ರಗಳಿಂದ ಅವ್ರ ಮೇಲೆ ಏನು ಹಲ್ಲೆ ಮಾಡಿದ್ರು. ಅವ್ರನ್ನ ಒಂದು ಹಂತಕ್ಕೆ ಕೊಲೆ ಮಾಡೋ ಹಂತಕ್ಕೂ ಕೂಡ ಏನು ಹೋದ್ರು. ಆ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈಗಂತೂ ನರೇಗಲ್ಲಿಂದ ವೈಯಕ್ತಿಕ ಅಂತ ಬಿಂಬಿಸಿದ್ರು SP ಅವರು. ರಟ್ಟಳ್ಳಿಗೆ ಕೇಳ್ಕೊಳ್ಳಿ ಉತ್ತರ ಕೊಡ್ತಾರೆ ನಿಮ್ಮ SP ಸಾಹೇಬ್ರ. ರಟ್ಟಳ್ಳಿಗೆ ಏನಾಯ್ತು ಅದು ವೈಯಕ್ತಿಕರ? ಎಷ್ಟರ ಮಟ್ಟಿಗೆ ನಿಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ತಾಲೂಕಿನಾಗ ಮರ್ಡರ್ ಆಗಬೇಕು ಅಂತ ಕರೆಸ್ಕೊತ್ತು ನಮ್ಮ ಜಿಲ್ಲೆಗೆ ಬಂದಿರಿ ನೀವು ಮಾನ್ಯ SP ಸಾಹೇಬ್ರೆ. 100 ರೂಪಾಯಿ ಕೊಡ್ಬೇಕು ನೀವು ಇದಕ್ಕೆ. 100 ರೂಪಾಯಿ ಮರ್ಡರ್ ಆಗತ್ತೆ ಅಂತಂದ್ರೆ ನಮ್ಮ ಜಿಲ್ಲಾ ವ್ಯವಸ್ಥೆ ಎಲ್ಲಿ ತನಕ ಆಗುತ್ತೆ ಅನ್ನೋದನ್ನ ನಿಮ್ಮ ಇಂಟೆಲಿಜೆನ್ಸ್ ಅವರು ವಿಚಾರ ಮಾಡ್ಕೋಬೇಕು. ಬೆಳಗಾಂಪೇಟೆ ಗುಡ್ಡ ಹೊಡೆದ್ರೆ ಅದು ವೈಯಕ್ತಿಕ, ಚಂದ್ರಿಕೊಪ್ಪಲು ಗುಡ್ಡ ಹೊಡೆದ್ರೆ ಅದು ವೈಯಕ್ತಿಕ, ಅಕ್ಕಿ ಅದ್ರೊಳಗೆ ಗೋಹತ್ಯೆ ತಡೆಯೋದು ಅದು ವೈಯಕ್ತಿಕ. ಏನಾರ ಮಾಡಿದ್ರೆ FIR ಒಂದೇ ಸ್ಕೀಮು. ಇನ್ನು ನಿರಪರಾಧಿ ಹಿಂದೂಗಳ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನ ಕೂಡಲೇ ಹಿಂಪಡಿಬೇಕು. ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ದುಷ್ಕರ್ಮಿಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಿ ಇಂಥ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹಾನಗಲ್ ತಾಲೂಕು ದಂಡಾಧಿಕಾರಿಗಳಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ರು. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.